ಹರೇ ನಮಸ್ಕಾರ ಇದ್ದು ಬನ್ನಿ. ನಮ್ಮ ಪುತ್ತೂರಲ್ಲಿ ಉಚಿತ ವಸಂತ ವೇದ ಪಾಠಶಾಲೆ ಇದಿದೆ ದ್ವಾರಕಾ ಪ್ರತಿಷ್ಠಾನದಲ್ಲಿ. ಅಲ್ಲಿ ಸಿದ್ದೇಶನ ಹೋಗಿ ಸೇರಿಸಿದ್ದೆ. ಅಲ್ಲಿನ ಉದ್ಘಾಟನಾ ಕಾರ್ಯಕ್ರಮ ನೋಡಿಲ್ಲಪ್ಪ, ಭಾರಿ ಗಮ್ಮತ್ತಾಯಿತು. 8:30ರವರೆಗೆ ಭಜನಾ ತರಬೇತಿ ಇರುತ್ತದೆ. ಈ ವರ್ಷದ ಉಚಿತ ವಸಂತ ವೇದ ಪಾಠಶಾಲೆಯ ಗುರುವೃಂದ ಹೀಗಿದೆ: ಶ್ರೀ ವೇದಮೂರ್ತಿ ಸಿ ಶಿವಪ್ರಸಾದ ಭಟ್ಟ ಚುಂತಾರು, ಶ್ರೀ ನವೀನ ಸುತ್ತಿನಗಡಿ, ಶ್ರೀ ಹೇಮಂತರಾಜ್ ಪಾಂಡೆ ಜಾರ್ಖಂಡ್, ಶ್ರೀ ಶಿವಶರಣ ಭಟ್ಟ ಆಂಧ್ರಪ್ರದೇಶ, ನಿರಂತರವಾಗಿ ವೇದಾಧ್ಯಯನ ಮಾಡುವುದು ಅಸಾಧ್ಯ. ಸಮಾಜವೇ ನಮ್ಮ ಧ್ಯೇಯ ಎಂದು ನಮ್ಮ ದ್ವಾರಕಾ ಪ್ರತಿಷ್ಠಾನದ ಧ್ಯೇಯವಾಕ್ಯದೊಂದಿಗೆ ಮುನ್ನಡೆಯುತ್ತಿರುವ ನಮ್ಮ ಸಂಸ್ಥೆ ಉಚಿತ ವಸಂತ ವೇದ ಪಾಠ ಮತ್ತು ಉಚಿತ ಯೋಗ ಶಿಬಿರ 2025ರ ಹೊಸ್ತಿಲಿನಲ್ಲಿ ಇದ್ದೇವೆ. ಈ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ದ್ವಾರಕಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಹರಿಕೃಷ್ಣ ಭಟ್ಟ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ ವೇದಮೂರ್ತಿ ಕೃಷ್ಣಕುಮಾರ ಉಪಾಧ್ಯಾಯರು, ವೈದಿಕ ವಿದ್ವಾಂಸರು. ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯ ಗುಜರಿಯ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಶ್ರೀಧರ ಭಟ್ಟ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಸಭೆಯಲ್ಲಿರುವಂತಹ ಶ್ರೀಯುತ ಮುರಳೀಕೃಷ್ಣ ಎನ್ ಚಳ್ಳಂಗಾರು, ಸಂಚಾಲಕರು, ವಿವೇಕಾನಂದ ಮಹಾವಿದ್ಯಾಲಯ. ತಮಗೆ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇನ್ನೋರ್ವ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಕವಿತಾ ಅಡೂರು, ಅಧ್ಯಾಪಿಕೆ, ಸುಧಾನ ವಿದ್ಯಾಸಂಸ್ಥೆಗಳು, ಪುತ್ತೂರು. ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇಲಪಾಡಿ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿದ್ದಾರೆ. ಅವರಿಗೆ ಈ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಯೋಗ ಶಿಬಿರದಲ್ಲಿ
ವಿದ್ಯಾರ್ಥಿಗಳಿಗೆ ಯೋಗವನ್ನ ತರಬೇತಿ ನೀಡಲಿದ್ದಾರೆ. ಹಾಗೆ ಶ್ರೀ ಕೃಷ್ಣ ಭಟ್ಟ ಪ್ರತಿಷ್ಠಾನ ಚೂಂತಾರು ಇದರ ಕಾರ್ಯದರ್ಶಿಗಳು ನಮ್ಮ ವೇದಮೂರ್ತಿ ಶಿವಪ್ರಸಾದ್ ಚೂಂತಾರು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಹಾಗೆ ದ್ವಾರಕಾ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ನಮ್ಮ ವೇದಿಕೆಯ ನಡೆದಿರುವ ಶಿಬಿರ್ 2024-25 ಸಾಲಿನ 25ರ ಉಚಿತ ವಸಂತ ವೇದ ಶಿಬಿರದ ಉದ್ಘಾಟಕರಾದ ವೇದಮೂರ್ತಿ ಕೃಷ್ಣಕುಮಾರ್ ಉಪಾಧ್ಯಾಯವರೇ, ಆತ್ಮೀಯ ಬಂಧುಗಳೇ, ವಸಂತ ವೇದ ಪಾಠಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಉದ್ಘಾಟನೆಗೊಂಡಿದೆ, ಬಾಗಿಲು ತೆರೆದಿದೆ. ಅದೇ ರೀತಿಯಾಗಿ ದೀಪ ಯಾವ ರೀತಿಯಾಗಿ ಬೆಳಗಿದೆಯೋ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ವಿದ್ಯೆಯನ್ನು ಕಲಿತು ಉಪನಯನದಲ್ಲಿ ನಾವು ಸಂಕಲ್ಪವನ್ನು ಮಾಡುತ್ತೇವೆ. ಕುಮಾರಸ್ಯ ದ್ವಿಜತ್ವ ಸಿದ್ಧಿದ್ವಾರ ವೇದಾಧ್ಯಯನಾಧಿಕಾರ ಸಿದ್ಧ್ಯರ್ಥಂ. ಬ್ರಾಹ್ಮಣನಿಗೆ 2ನೇ ಜನ್ಮ ಉಪನಯನದಲ್ಲಿ ಪ್ರಾಪ್ತವಾಗ್ತದೆ. ಅದೇ ರೀತಿಯಾಗಿ ವೇದಾಧ್ಯಯನದ ಅಧಿಕಾರ ಸಿದ್ಧ್ಯರ್ಥವಾಗಿ ನಾವು ಉಪನಯನವನ್ನು ಮಾಡುತ್ತೇವೆ. ಅದರ ಸಂಕಲ್ಪವೇ ಅದೇ ರೀತಿ. ನಾವು ವೇದಾಧ್ಯಯನವನ್ನು ಮಾಡಲಿಕ್ಕೆ ಬೇಕಾಗಿ ಉಪನಯನವನ್ನು ಮಾಡುತ್ತೇವೆ. ಕಿಂಚಿತಾದರೂ ಈಗಿನ ಕಾಲದಲ್ಲಿ ವೇದಾಧ್ಯಯನ ಮಾಡಿದರೆ ಅದರಿಂದ ಆ ಉಪನಯನ ಮಾಡಿದ್ದಕ್ಕೆ ಸಾರ್ಥಕ್ಯವಾಗುತ್ತದೆ. ಈಗಿನ ಕಾಲದಲ್ಲಿ ಶಾಶ್ವತ ವೇದ ಪಾಠಶಾಲೆಗೆ ಜನರು ಬರುವುದು ಅತಿ ವಿರಳವಾಗಿದೆ. ಆದರೂ ಈ ವಸಂತ ವೇದ ಶಿಬಿರಕ್ಕೆ ಬಂದು ಆ ವೇದಾಧ್ಯಯನವನ್ನು ಮಾಡಿದ್ದರಿಂದ ಅವರಿಗೆ ಉಪನಯನದ ಸಾರ್ಥಕ್ಯಗೊಳಿಸುತ್ತದೆ. ಅದೇ ರೀತಿಯಾಗಿ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗುತ್ತದೆ. ನಾವು ವೇದಾಧ್ಯಯನ ಮಾಡಿದರೆ ಸಾಲದು, ನಿತ್ಯವೂ ಸಂಧ್ಯಾವಂದನೆಯನ್ನು ಮಾಡಬೇಕು. ಸಂಧ್ಯಾವಂದನೆಯನ್ನು ಮಾಡದೇ ಇದ್ದರೆ 7 ರಾತ್ರಿ ಕಳೆದರೆ ಅವನಿಗೆ ಉನ್ಮತ್ತ ದೋಷ ಬರ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಪುನರುಪನಯನ ಆಗಬೇಕು ಅಂತ ಹೇಳ್ತಾರೆ. ಕನಿಷ್ಠ ದಿನಕ್ಕೆ 10 ಗಾಯತ್ರಿ ಜಪವನ್ನು ಯಾರಾದರೂ ಮಾಡಿದ್ರೆ ಅವರಿಗೆ ಬ್ರಾಹ್ಮಣ್ಯವೇ ಇಲ್ಲ ಎಂದು
ಶಾಸ್ತ್ರ ಹೇಳುತ್ತದೆ. ನಾವು ಕನಿಷ್ಠ 10 ಗಾಯತ್ರಿ ಜಪ ಸಂಧ್ಯಾವಂದನೆಯನ್ನು ಮಾಡಿದರೆ ಅದರಿಂದಾಗಿ ನಮ್ಮ ಬ್ರಾಹ್ಮಣ್ಯ ಜನ್ಮವು ಸಾರ್ಥಕ್ಯವಾಗುತ್ತದೆ. ಅದಲ್ಲದೆ ಎಲ್ಲಕ್ಕೂ ಮೂಲವಾದಂತಹ ಆ ವೇದವನ್ನು ಅಧ್ಯಯನ ಮಾಡಿದರೆ, ಅದರಿಂದ ನಮ್ಮ ಧರ್ಮಾಚರಣೆಯನ್ನು ಮಾಡಿದರೆ ನಮ್ಮ ಜೀವನ ಸಾರ್ಥಕ್ಯವಾಗಿ ಮುಂದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವೇದ ಪಾಠಶಾಲೆಯನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ 1 ವಾರದ ಮುಂಚೆ ಮತ್ತು 1 ವಾರದ ನಂತರ ಅದರ ವ್ಯವಸ್ಥೆ ಮತ್ತು ಪುನಃ ನಾವು ಮೊದಲಿನ ಚಟುವಟಿಕೆ ಬರಬೇಕಾದ್ರೆ ಬೇಕಾಗ್ತದೆ. ಇಲ್ಲಿ ಒಂದು 40 ದಿವಸ ಅವರು ನಡೆಸಬೇಕಾದ್ರೆ ಯಾವ ರೀತಿಯಾದಂತಹ ಅವರಿಗಾಗಿ ಗೋಪಾಲಣ್ಣ ಮತ್ತು ಅಮೃತ ಕೃಷ್ಣ ಅವರಿಗೆ ಬೆನ್ನೆಲುಬಾಗಿದ್ದಾರೆ, ಅದೇ ರೀತಿಯಾಗಿ ಮನೆಯ ಹೆಂಗಸರಿಗಾಗಲಿ ಅಥವಾ ಸುವಾಸಿನಿಯರಿಗಾಗಲಿ ಅವರಿಗೂ ಅವರವರದಾದಂತಹ ತಾಪತ್ರಯಗಳು ಇರುತ್ತದೆ. ಅದಕ್ಕೆಲ್ಲ ಅವರು ಹೊಂದಿಕೊಂಡು ಹೋಗ್ಬೇಕು. ನೋಡಿ, ನಾವು ಒಂದು ಮನೆಯಲ್ಲಿ ಈಗೆಲ್ಲ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದೆ, ನಾವು ಮಠಗಳಿಗೋ ಅಥವಾ ಸಭಾ ಇಲ್ಲಿಗೆ ಹೋಗಿ ನಾವು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಮನೆಗೆ ಬರ್ತೇವೆ. ನಾವು ಮನೆಯಲ್ಲಿ ರಿಷ್ಠಾಕ್ಕಿ ಸಿದ್ಧ ವೇದ, ನಾವು ಮದುವೆಯಲ್ಲಿ ಒಂದು ವಧುವನ್ನು ವರಿಸುವಾಗ ಹೇಳ್ತೇವೆ, ಭಾಗ್ಯಾತ್ಮ ಸಿದ್ಧರೇ ರಿಷ್ಠಾಕ್ಕಿ ಸಿದ್ಧ ವೇದ. ಧರ್ಮಪತ್ನಿ ಮತ್ತು ಸಿದ್ಧಿಗೆ ಮತ್ತು ಮನೆಯಲ್ಲಿ ಧರ್ಮ ಕರ್ಮಾಚರಣೆಗಳಿಗಾಗಿ ನಾವು ಅಗ್ನಿಯನ್ನು ಸಂಪಾದನೆ ಮಾಡುವುದಂತ ನಾವು ವಿವಾಹ ಹೋಮದಲ್ಲಿ ಹೇಳುತ್ತೇವೆ, ಸಂಕಲ್ಪ ಮಾಡ್ತೇವೆ. ಆದರೆ ಮನೆಯಲ್ಲಿ ವಿವಾಹ ಹೋಮದಲ್ಲಿ ರಿಷ್ಠಾಗ್ನಿ ಸಿದ್ಧಿಯಾದ ನಂತರ ನಾವು ಮನೆಯಲ್ಲೇ ಹೋಮಾದಿಗಳನ್ನು ಮಾಡಿ ದೇವತಾ ಕರ್ಮಾಚರಣೆ ಮಾಡಿದರೆ ಮಾತ್ರ ಅದು ಸಾರ್ಥಕ್ಯಗೊಳಿಸುತ್ತದೆ. ಅದೇ ರೀತಿಯಾಗಿ ನೀವೆಲ್ಲರೂ ಉತ್ತಮವಾದಂತಹ ಪ್ರಜೆಗಳಾಗಿ ಶ್ರೇಯಸ್ಕರವಾದಂತಹ ಜೀವನವು ನಿಮ್ಮದಾಗಲಿ ಅಂತ ಹಾರೈಸುತ್ತಾ ಅದನ್ನ 2 ಮಾತನ್ನು ಆ ವೇದ ಮಾತಿಗೆ ಸಮರ್ಪಿಸುತ್ತೇವೆ. ವಂದನೆಗಳು. ಇದೀಗ ದಿಕ್ಸೂಚಿ ಭಾಷೆಗೆ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಇವರು ಉತ್ತಮ ಸಂವಹನಕಾರರಾಗಿ, ಪ್ರವಚನಕಾರರಾಗಿ ಜನಮನ್ನಣೆಯನ್ನು ಗಳಿಸಿದವರು. ಕಾಲೇಜು ಹಾಗೂ ವಿಶ್ವವಿದ್ಯಾನಿಲಯಗಳ ಅಧ್ಯಯನ ಮಂಡಳಿಯ ಸದಸ್ಯರಾಗಿ, ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ವಿವಿಧ ಸ್ತರದ ಸೆಮಿನಾರ್ಗಳಲ್ಲಿ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿದ್ದೆಯೊಳಬೇಡ, ಪಕ್ಕ ಆಗುವುದು ಭಾಗ್ಯ ಎಂದೆಂದೋ ಜಗದಿ. ದಕ್ಕಿತೆ ಗುರುಪಾಂಡು ತನೆಯರಿಗೆ ರಾಜ್ಯ ಸುಖ, ಸಿಕ್ಕವರಿಗವರವರೇ ಮಂಕುತಿಮ್ಮ. ಮಕ್ಕಳ ಭವಿಷ್ಯಕ್ಕೋಸ್ಕರ ಬಹಳ ಕಳವಳ ಪಡಬೇಡಿ. ಆ ಭಾಗ್ಯ ಹೇಗೇಗೋ ಆಗ್ಬಿಡುತ್ತದೆ ಅಂತ. ಹಾಗಾದ್ರೆ ಬಿಟ್ಬಿಡೋಣ, ಭವಿಷ್ಯದ ಬಗ್ಗೆ ಯೋಚನೆ ಮಾಡದೇ ಇರ್ಲಿಕ್ಕೆ ಸಾಧ್ಯವಾ? ಹೆತ್ತವರು ಮಕ್ಕಳಾದ್ಮೇಲೆ ಅವರ ಭವಿಷ್ಯವೇ ಮಕ್ಕಳು, ಯೋಚನೆ ಮಾಡದೇ ಇರ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಏನಿದ್ರ ಅರ್ಥ? ದಕ್ಕಿತೆ ಗುರುಪಾಂಡು ತನೆಯರಿಗೆ ರಾಜ್ಯ ಸುಖ, ಕೌರವರಿಗೆ ಸಿಗ್ಲಿಲ್ಲ, ಯಾಕಂದ್ರೆ ಅವರ ಧರ್ಮಿಗಳು, ಅನ್ಯಾಯವನ್ನ ಮಾಡಿದವರು, ಅವರು ಖಂಡಿತವಾಗಿ ನಾಶ ಆಗ್ಲೇಬೇಕಾದ್ರು. ಅವರಿಗೆ ರಾಜ್ಯ ಸುಖ ಸಿಗ್ಲಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವುದು. ಹಾಗಿದ್ರೆ ಪಾಂಡವರಿಗೆ ರಾಜ್ಯ ಸುಖ ಸಿಕ್ಕಿದ? ಮೇಲ್ನೋಟದ ಉತ್ತರ ಬಹುಶಃ ಇಲ್ಲ ಅಂತ, ಹೌದಲ್ಲ? ಎಲ್ಲರನ್ನೂ ಕಳ್ಕೊಂಡ ಮೇಲೆ, ಮಕ್ಕಳನ್ನೂ ಕಳ್ಕೊಂಡ ಮೇಲೆ, ಎಲ್ಲಾ ಬಂಧು ಬಾಂಧವರನ್ನೂ ಕಳ್ಕೊಂಡ ಮೇಲೆ ಮತ್ತೆ ಸಿಕ್ಕಿದಂತಹ ರಾಜ್ಯ ಅವರಿಗೇನು ಸುಖ ಕೊಟ್ಟಿರಬಹುದು? ದುಃಖವೇ ಇರಬಹುದು. ಇದೊಂದು ಅವಸರದ ಉತ್ತರ ಅಂತ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದಾರೆ ಡಿವಿಜಿಯವರು. ದಕ್ಕಿತೆ ರಾಜ್ಯ ಸುಖ ಅಂತ ಪ್ರಶ್ನಾರ್ಥಕ ಚಿಹ್ನೆ. ಆ ಪ್ರಶ್ನೆಯ ಉತ್ತರ ನಮ್ಮ ಒಳಗಿಂದ ನಾವು ಹುಡುಕಿಕೊಳ್ಬೇಕು. ಪಾಂಡವರು ಆ ಹಂತಕ್ಕೆ ಬರಬೇಕಾದ್ರೆ ನಡೆದು ಬಂದ ದಾರಿ ವೇದ ಶಿವೋ ವೇದ ಹಾಡಿದ್ರೆ ವೇದ ಕಲಿಯುವ ಮಕ್ಕಳೇ ಶಿವದೇವರು. ಅಂತಹ ವೇದ ಕಲಿಯಲಿ ಬಂದಂತಹ ಪುಟಾಣಿಗಳು ಮತ್ತು ಪೋಷಕರ ವರ್ಗಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ 2 ಮಾತಾಡಿದ ಪ್ರಯತ್ನ ಮಾಡ್ತೇನೆ. ನಾನು ನಮ್ಮ ಭಾಷೆಯಲ್ಲಿ ಮಾತಾಡ್ತೇನೆ. ದೊಡ್ಡ ಮಾತಾಡುವ ಹವ್ಯಾಸ ಇಲ್ಲ. ನಾನು 25 ವರ್ಷದಿಂದ 26 ವರ್ಷ ಅಧ್ಯಯನ ಮಾಣಿಮಠದ ಬ್ರಾಹ್ಮ ಸಂಸ್ಕೃತಿಗಳ ಪಾಠಶಾಲೆ ಅಧ್ಯಯನ ಮಾಡಿ
ಅಧ್ಯಾಪನ ಒಂದು 25 ವರ್ಷ ಕೋಟೆ ದೇವಸ್ಥಾನ ಕಲಿಯುವಾಗ ಗೋಪಾಲಕೃಷ್ಣ ಭಕ್ತರಿಗೂ ಎನ್ನ ಆತ್ಮೀಯ ಶಿಷ್ಯ. ಅವನ ನನಗೆ ಮರಗಿನ ಸಾಧ್ಯ ನಾನು ನನ್ನ ಹುಷಾರಿ ಅಂತ ಹೇಳಿದ್ದು ನನಗೆ ಕೊಟ್ಟ 6 ದಿನ ಹಣ ಬಂದು 3 ದಿನ ಅಕ್ಕದ್ದು ಆದರೆ 6 ದಿನ ಅಣ್ಣನ ಬಂದಲ್ಲ ನನಗೆ 7 ದಿನ ಅಣ್ಣನ ಮಕ್ಕಳು ಹೇಳುವಂತ ಒಂದು ದೊಡ್ಡ ಮಟ್ಟಕ್ಕೆ ನಾನು ನಿನ್ನ ಮನೆಯಲ್ಲೇ ನಾನು ಕೋಟೆ ದೇವಸ್ಥಾನದಲ್ಲಿ 10 ವರ್ಷ ಅಧ್ಯಾಪನ ಮಾಡಿ ಮತ್ತೆ ನನ್ನ ಮಗನಿಗೆ ಉಪನಯನ ಆದ ನಂತರ ಮನೆಯಲ್ಲೇ ಪಾಠಶಾಲೆ ನಾನು ಒಂದು 12 ವರ್ಷ ನಡೆಸಿದ್ದೆ. ಆ ಪಾಠಶಾಲೆಗೆ ನನ್ನ ಬೆನ್ನೆಲುಬಾಗಿ ಗೋಪಾಲಕೃಷ್ಣ ನಿಂತಿದ್ದರು. ಎಂತ ಸಹಕಾರವು ಕೊಟ್ಟುಕೊಂಡಿದ್ದು. ಈ ಸಂದರ್ಭದಲ್ಲಿ ಮನೆ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಕಾಲದ ಪ್ರಭಾವ ಎನ್ನ ಧರ್ಮವತ್ತಿಗೆ ಅಸೌಖ್ಯದಿಂದಾಗಿ ಅದು ಎನ್ನ ಬಿಟ್ಟು ಹೋಗುವಂತಹ ಸಂದರ್ಭ ಒಂದು. ಆ ಸಂದರ್ಭದಲ್ಲಿ ಈ ಪಾಠಶಾಲೆ ಇಲ್ಲಿ ನಡೆಯುವ ಹಂಗೆ ಆದದ್ದು. ಅವ ಎಲ್ಲರ ಮನೆಯೇ ಮಾಡುವ ತಲೆಬಿಸಿ ಮಾಡಲಿ ಅಂತ ಹೇಳಿದ್ರು. ಹಂಗೆ ಅದೊಂದು ಅತ್ಯಂತ ಸಂತೋಷಿಲ್ಲ. ಎನ್ನ ಮನೆಯಲ್ಲಿ ಮಾಡಿದರೆ ನನ್ನ ಧರ್ಮವತ್ತಿಯೇ ಈ ಮಕ್ಕಳಿಗೆ ಒಂದು 60-70 ಮಕ್ಕಳಿಗೆ ಅಡಿಗೆ ಎಲ್ಲ ಮಾಡಿ ಬಳಸಿಕೊಂಡಿತ್ತು. ಆದರೆ ಕಾಲದ ನಿರ್ಣಯಕ್ಕೆ ಯಾರು ಎಂತ ವಿದ್ವಾಂಸರಾರು ಎಂತ ಒಳ್ಳೆಯ ಕೆಲಸ ಮಾಡಿದ್ರು ಕಾಲದ ನಿರ್ಣಯಕ್ಕೆ ಯಾರು ತಡೆಗೆ ಸಾಧ್ಯ ಇಲ್ಲ. ಹಂಗಿರುವಂತಹ ವಿಷಯ ನಡೆದೋಗಿತ್ತು. ಹಾಗೆ ತುಂಬಾ ಬೇಸರ ಇತ್ತು. ಆದರೆ ಅದರ ತೋರಿಸಿಕೊಂಡಾಗುತ್ತದೆ ಕಾಲದ ಪರಿಸ್ಥಿತಿ ಹಾಗಿತ್ತು. ಹಾಗೆ ಅದರ ಹೇಳಿ ದುಃಖವೂ ಹೌದು. ಇನ್ನೊಂದು ಕೂಡುಕೊಂಡು ನಡ್ಕೊಂಡಿತ್ತು. ಗೋಪಾಲಕೃಷ್ಣ ಭಾವ ಇನ್ನ ಸೋದರ ಮಗ ಅವು ಭಾವ ನೀವು ಪಾಠಶಾಲೆ ಮಾಡ್ತಾ ಯೋಗಾಸನ ಮಾಡ್ತೇವೆ. ಭಾವ ಇನ್ನು ಬಂದು ಯೋಗಾಸನ ಮಕ್ಕಳು ಹೇಳಿಕೊಡ್ತೇವೆ. ಮನೆಗೆ ಬಂದು ನನ್ನ ಮನೆಗೂ ಸಹ ತುಂಬಾ ಮಕ್ಕಳಿಗೆ ಸೇವೆ ಮಾಡಿದ್ದು. ಮತ್ತೆ ಭಜನೆ ತರಬೇತಿಯನ್ನು ಸಹ ನಾನು ಕೊಟ್ಟಿದ್ದೆ. ಈಗ ಇವು ನಮ್ಮ ಇವುಗಳು ಹುಡುಗಿಯರಿಗೆ ಎಂತ ಇಲ್ಲ. ನನಗೆ 2 ದಿನ ಹೆಣ್ಮಕ್ಕ ಮಗಳಿದ್ದು ಅವಕ್ಕೆ ಇಂಥ 5 ಕಲೆ 8 ಕಲಿಯೋಕೆ ನಂತರ ಹೇಳ್ತಿದ್ದೆ. ನಮ್ಮ ಸಣ್ಣ ಮಗಳಿಗೆ ಮತ್ತೆ ದೊಡ್ಡ ಮಗಳಿಗೆ ಸಂಜೆ ಅವನ್ನೆಲ್ಲ ಅವು ಯಾರು ಮಾಡಿಕೊಂಡಿದ್ದೆವು ಮಕ್ಕಳೊಟ್ಟಿಗೆ ಜಲವಾದ ಸ್ನಾನ ದೊಡ್ಡ ಅವಕ್ಕೆ ಅವು ಇಡೀ ಗಂಟಸ್ತಿತ್ತು ಮನೆದೀಪ. ಈಗ ಹೇಳ್ತವೆ ಅವು ಈಗ ಬಂದರೆ ಪಾಠಶಾಲೆ ಮಾಡ್ತು ಲೋಕ ಒಂದೇ ಮಾಡ್ತು. ಭಜನೆ ಕ್ಲಾಸನ್ನು ನಾನು ಅವಕ್ಕೆ ಕೊಟ್ಟಿದ್ದೆ. ಹಾಗೆ ಮಕ್ಕಳ ಒಟ್ಟಿಗೆ ಆ ಭಜನೆ ಕ್ಲಾಸನ್ನು ಇದಕ್ಕೂ ಸೇರಿಕೊಂಡು ಭಜನೆ ಕ್ಲಾಸ್ ಶುರು ಮಾಡಿದ್ದೆ. ಅದಕ್ಕೆ ಮಹಾಲಕ್ಷ್ಮಿ ಹೇಳಿ ನಮ್ಮ ಬಲ್ಲಾಲಕ್ಷ್ಮಿ ಅಣ್ಣನ ಮಗಳು ಮನೆಯಲ್ಲಿ ಬಂದು ಹೇಳಿಕೊಂಡಿದ್ದೆವು. ಇಲ್ಲಿಯೂ ಈಗ ವ್ಯವಸ್ಥೆ ಮಾಡಿದ್ದೆವು. ಹಾಗೆ ಒಳ್ಳೆಯ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಿಗೆ ನಡೀತಾ ಇದೆ. ನಾನು ಹೇಳಿದ್ದೆ ಬಹಳ ಅತ್ಯಂತ ಸಂತೋಷದ ವಿಷಯ ಎಂದರೆ ಹೆಂಗ ಮಂತ್ರಕ್ಕೆ ಎಷ್ಟು ಪ್ರಾಶಸ್ತ್ಯ ಇರುತ್ತೆ. ಆದರೆ ಮಂತ್ರ ಬೇರೆ ರೀತಿ ಹಿಡಿಕೊಡ್ತೇವೆ ಅದು ಗುರುಗಳ ತೊರೆಯಾಯ್ತು. ಹಾಗೆ ಹಿಡಿಗಾಸ್ತಿಯಿಂದ ಕಂಠಸ್ಥ ಮಾಡಿಸ್ತೇವೆ. ಹಾಗೆ ಮಂತ್ರಕ್ಕೆ ಪ್ರಾಶಸ್ತ್ಯ ಕೊಡುತ್ತೆ. ಹಾಗೆ ಬಹಳ ಅಚ್ಚುಕಟ್ಟು ನಡೀತಾ ಇತ್ತು. ಈ ವೇದ ಪಾಠಶಾಲೆ ಹೀಗೆ ಮುಂದುವರೆದು ಮಕ್ಕಳಿಗೆ ಒಳ್ಳೆಯದಾಗಿ ಹೇಳಿದ್ದೇವೆ. ಅಷ್ಟೇ 2 ಮಾತು ಮುಗಿಸ್ತು. ಗೋಪಾಲಣ್ಣ ಪಠ್ಯ ಶಾಲೆಯ ದತ್ತು ಇಟ್ಕೊಂಡಿದ್ದ. ಅತ್ಯಂತ ಸಂತೋಷ ವಿಷಯ ಇದೆ. ಅವ ದೋಷಕ ವರ್ಗದ ಏನೊಂದು ವಿನಂತಿ ಈ ಸಂದರ್ಭದಲ್ಲಿ. ಈಗ ನಾವು ಈಗ ಒಂದು 3-4 ವರ್ಷದಲ್ಲಿ 2 ವರ್ಷ 3 ವರ್ಷ ಗುರುದಕ್ಷಿಣೆ ನಾವು ಎಂತೂ ಯಾರು ಈಗ ಕೊಟ್ಟಿದ್ದೀವಿ. ಗುರು ಸಂಭಾವನೆ ಎಲ್ಲ ಅವನೇ ಕೊಟ್ಟಿದ್ದಾರೆ. ಈಗ ಕೊಡುವ ಅನುಕೂಲತೆ ಹಿಂಗ ದುರುಪಯೋಗ ಮಾಡಿಸಿಕೊಳ್ಳಿ. ಆ ನಿಂತ ಹೇಳ್ತಾ ಇದ್ದಾರೆ ಈ ವರ್ಷ ಹಿಂಗ ಎಲ್ಲ ಪೋಷಕ ವರ್ಗದವು ಒಂದು ಮೊತ್ತ ಮಾಡಿ ಪಠ್ಯ ಶಾಲೆಗೆ ಹಿಂದೆ ಕೊಡ್ತು. ಅವ ಕೇಳ ಅವನ ಸ್ವಭಾವವೇ ಅಂತ ಹುಡುಗ ಇದ್ದಾನೆ. ನಾವು ದುರುಪಯೋಗ ಮಾಡಲಾರ ಸಮಾಜದಲ್ಲಿ ಅದನ್ನು ನಾವು ದುರುಪಯೋಗ ಮಾಡಲು ಸಲಹೆ ಕೊಡ್ತಾ ಇದ್ದೆ. ತಪ್ಪು ತಿಳ್ಕೊಳ್ಳಿ ಗೋಪಾಲ ಈ ಪಠ್ಯ ಶಾಲೆಗಳ ಬೇಕಾದ ರೀತಿಯಲ್ಲಿ ಒಂದು ಸಂಭಾವನೆ ಮಾಸ್ಟರ್ಗೆ ಏನಾದ್ರು ಕೊಡಲಾಗ ಆ ರೂಪದಲ್ಲಿ ಕೆಲವೊಂದು ಏನಾದ್ರು ಮಾಡಕ್ಕೆ ಒಂದು ಗುರುಗಳ ಒಂದು ಅಪೇಕ್ಷೆ ಇದ್ರೆ ಕ್ಷಮೆಗಳ ವೇದ ಪಾಠ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಬಂಧುಗಳೇ, ಎಲ್ಲ ಪೋಷಕ ಬಂಧುಗಳೇ ಮತ್ತು ಶಿಬಿರದ ನೀತಿ ನಿಯಮಗಳು ಈ ಕೆಳಗಿನಂತಿವೆ. ವಿದ್ಯಾರ್ಥಿಗಳು ಬೆಳಿಗ್ಗೆ 5:15 ಗಂಟೆಗೆ ಎದ್ದು ಶೌಚ ಸ್ನಾನ ಮುಗಿಸಿ 6:30 ಒಳಗೆ ಸಿದ್ಧರಿರಬೇಕು. ವೇದಪಾಠ ಶಿಬಿರದ ಸ್ವತ್ತುಗಳನ್ನು ಹಾಳುಗೆಡವುವಂತಿಲ್ಲ. ಒಂದು ವೇಳೆ ಹಾಳು ಮಾಡಿದಲ್ಲಿ ಹಾಳು ಮಾಡಿದವರೇ ಜವಾಬ್ದಾರಿಯಾಗಿರುತ್ತಾರೆ. ವರ್ತನೆ, ನಡೆ, ನುಡಿಯಲ್ಲಿ ವಿಧೇಯತೆ ಮತ್ತು ಶಿಸ್ತು ಪಾಲಿಸುವುದು. ವೇದಪಾಠ ಶಿಬಿರದ ಗುರುಗಳಲ್ಲಿ ಸಂಯೋಜಕರಲ್ಲಿ ವಿನಯತೆಯಿಂದ ವ್ಯವಹರಿಸತಕ್ಕದ್ದು.
ತಮ್ಮ ತಮ್ಮ ಕೆಲಸಗಳನ್ನು ತಾವೇ ಮಾಡತಕ್ಕದ್ದು. ಉದಾಹರಣೆ, ಬಟ್ಟೆ ತೊಳೆಯುವುದು, ತಮ್ಮ ತಿಂಡಿ ಊಟ ಮಾಡಿದ ಗ್ಲಾಸ್ ತಟ್ಟೆಯನ್ನು ತೊಳೆಯುವುದು. ರಾತ್ರಿ ವಿಶ್ರಾಂತಿ ಸಮಯದಲ್ಲಿ ಕಡ್ಡಾಯವಾಗಿ 9:00ವರೆಗೆ ಮಲಗುವುದು. ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡುವಂತಿಲ್ಲ. ಪೋಷಕರು ತಮ್ಮ ಮಕ್ಕಳಿಗೆ ಆಗಾಗ ಫೋನ್ ಮಾಡುವಂತಿಲ್ಲ. ಮಕ್ಕಳಿಗೆ ಯಾವುದೇ ಸಮಸ್ಯೆ ಆದರೂ ಕೂಡ ಶಿಬಿರದ ಗುರುಗಳು ಅಥವಾ ಸಂಯೋಜಕರೇ ನಿಮಗೆ ಮುಂದಾಗಿ ತಿಳಿಸುತ್ತಾರೆ. ಮಕ್ಕಳ ಜೊತೆ ಮಾತನಾಡಲು ಅವಕಾಶ ಇರುವ ಸಮಯ ಸಂಜೆ 5ರಿಂದ 6 ಗಂಟೆ. ತಮ್ಮ ಮಕ್ಕಳನ್ನು ನೋಡಬೇಕಾದಲ್ಲಿ ಸಂಯೋಜಕರಿಗೆ ಮೊದಲೇ ತಿಳಿಸಿ ಸಂಯೋಜಕರ ಒಪ್ಪಿಗೆ ಪಡೆದು ಬಿಡುವಿನ ಸಮಯದಲ್ಲಿ ಭೇಟಿಯಾಗತಕ್ಕದ್ದು. ಪೋಷಕರು ಮನೆಯಿಂದ ತಿಂಡಿ ತಿನಿಸುಗಳನ್ನು ತಂದುಕೊಡುವಂತಿಲ್ಲ. ಕೊಡುವುದಾದರೆ ಶಿಬಿರದ ಎಲ್ಲಾ ಮಕ್ಕಳಿಗೂ ಹಂಚುವಂತದ್ದು. ಮಕ್ಕಳು ತಮ್ಮ ವಸ್ತುಗಳನ್ನು ತಾವೇ ಜಾಗರೂಕತೆಯಿಂದ ಇಟ್ಟುಕೊಳ್ಳತಕ್ಕದ್ದು. ತಮ್ಮ ವಸ್ತುಗಳಲ್ಲಿ ತಮ್ಮ ಹೆಸರು ನಮೂದಿಸಿ ಶಿಬಿರಕ್ಕೆ ತರಬೇಕಾಗಿ ವಿನಂತಿ. ಮಕ್ಕಳು ಶಿಬಿರಕ್ಕೆ ಬರುವಾಗ ತರುವ ವಸ್ತುವಿನ ಪಟ್ಟಿಯನ್ನು ತಯಾರಿಸಿ ಸಂಯೋಜಕರಿಗೆ ಕೊಡುವುದು. ಮಕ್ಕಳಿಗೆ ಯಾವುದೇ ರೀತಿಯ ಕಾಯಿಲೆಗಳು ಅಥವಾ ನಿಯಮಿತ ಔಷಧಿ ನೀಡುವುದಿದ್ದಲ್ಲಿ ಸಂಯೋಜಕರಿಗೆ ಅಥವಾ ಗುರುಗಳಿಗೆ ತಿಳಿಸುವುದು. ಪ್ರತಿದಿನ ಮನೆಗೆ ಹೋಗಿ ಬರುವ ವಿದ್ಯಾರ್ಥಿಗಳು ಬೆಳಿಗ್ಗೆ 6:00ವರೆಗೆ ಶಿಬಿರಕ್ಕೆ ಹಾಜರಿ ಇರುವುದು ಹಾಗೂ ಸಂಜೆ 8:30 ನಂತರವೇ ಮನೆಗೆ ತೆರಳುವುದು. ಒಟ್ಟಿನಲ್ಲಿ ಮಕ್ಕಳನ್ನು ಸ್ವಾವಲಂಬಿ ಸಂಸ್ಕಾರಯುತರನ್ನಾಗಿಸುವುದೇ ನಮ್ಮ ಗುರಿಯಾಗಿದ್ದು ಹೆತ್ತವರು ಪೋಷಕರು ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದು 6 ನಮ್ಮ ಜನ್ಮದಿಂದ ಬಂದಂತಹ ಶತ್ರುಗಳು. ಅವುಗಳು ನಮ್ಮನ್ನು ಯಾವತ್ತೂ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನಂದ್ರೆ ಸಣ್ಣ ವಿಷಯ ಆಗ ಹೇಳಿದ್ರು, ಪೆನ್ಸಿಲು ಶಾಲೆಯಿಂದ ತಂದದ್ದು ಕಾಮ, ಅದು ಬೇಕು ಅಂತ ನನಗೆ ಕಾಣದ್ದು. ನಾನು ಮುಗ್ಧ ಮಕ್ಕಳಿಗೆ ಬೇಕು ಅಂತ ಕಂಡಿತ್ತು. ಸರಿಯಲ್ಲ, ನಾವು ಮಂತ್ರ ಸರಿಯಲ್ಲ, ಅದರ ವಿದ್ವಂತ ಕ್ರಮವನ್ನು ಅವರ ಪಿತೃಗಳು ಮಾಡಬೇಕಿತ್ತು, ಅಲ್ಲಿಗೆ ಅದನ್ನು ಬಿಡು. ಹಾಗೆ ಅಂತಹ ವಿಷಯಗಳು ನಮ್ಮಲ್ಲಿ ಯಾವುದು ಬರಬಾರ್ದು. ಆದಷ್ಟು ವಿದ್ಯಾರ್ಥಿಗಳಲ್ಲಿ ಖಂಡಿತ ಯಾವಾಗಲೂ ಅದು ಇರಬಾರ್ದು. ಇನ್ನೊಂದು ಕ್ರೋಧ, ತಕ್ಷಣ ನಮಗೆ ಯಾವುದೇ ಒಂದು ಸಣ್ಣ ವಿಷಯ ಯಾವುದೇ ಕೋಪ ಬರಬಾರ್ದು. ಆದಷ್ಟು ನಾವು ತಾಳ್ಮೆಯಿಂದ ಅದನ್ನು ತಾಳಿರಬಾರದು. ಶ್ರೀಯುತ ಮುರಳೀಕೃಷ್ಣ ಕೆ ಎಂ ಚಳ್ಳಂಗಾರು, ಶ್ರೀಮತಿ ಕವಿತಾ ಅಡೂರಿ, ನಾನು 1 ಸರ್ತಿ ಹೇಳ್ತೆ ಮಂತ್ರ, ಅದರಿಂದ 2 ಸರ್ತಿ ಹೇಳ್ತು. ಅದಕ್ಕೆ ಬಿಜಿಗೆ ಹೇಳು ಎಂದರೆ 1 ಸರ್ತಿ ಹೇಳಿ ಮತ್ತೆ ಮುಂದೆ ಭಾರತ ಹೇಳುದು. ಮುಂದೆ ಅದು ಹೆಂಗಾದ್ರ ನೀವು ಓದ್ಲೆ ಒಬ್ಬರಿಗೆ ಈಗ ಬಿದಿ ಹೇಳ್ತೀಯ, ಒಂದು 5 ಬಿದಿಗೆ ಅಥವಾ ಹೆಂಗೆಲ್ಲ ಪಾಠ ಮಾಡಿದ್ದೇನೆ 10 ಬಿದಿಗೆ ಹೇಳುದು. 10 ಬಿದಿಗೆ ಆದ ಮೇಲೆ 10 ಬಿದಿಗೆ ಆದ ಪಾಠವ 1 ಸರ್ತಿ ಹೆಂಗೆ ದೂರ ಹೇಳುದು ಇಡೀ ಒಂದು ಅದು ಈಗ 5 ಸರ್ತಿ ಹೇಳುದು. ಈಗ ಅದು ಪಾಠದ ಕ್ರಮ. ಅದಕ್ಕೆ ರಕ್ತ ಹೇಳುದು. ಮುಂದೆ ಆ ರಕ್ತೆಯಿಂದ ಸಂತೆ ಹೇಳುದು ಲೆಕ್ಕ. ಸಂತೆ 10 ಸರ್ತಿ ಹೇಳೋದು. 10 ದಿನ 10 ಸರ್ತಿ ಹೇಳುದು. ಇಲ್ಲಿ 10 ದಿನ ಹೇಳೋದು ಗೊತ್ತಿರ್ತದೆ. ನಾವು 2-3 ದಿನದಲ್ಲಿ ಪಾಠ ಆಗುತ್ತದೆ. ಹಾಗೆ 3 ಸರ್ತಿ ಆಗುತ್ತದೆ ಸಂತೆ ಹೇಳುದು. ಅವರು ಕಂಠಸ್ಥ ಬರುತ್ತೆ. ಪಾಠದ ಕ್ರಮ. ಮತ್ತೆ ಮಂತ್ರಕ್ಕೆ ಸ್ವರ ಹೇಳುದು. ಸ್ವರಿತ ಉದಾತ್ತ ಅನುದಾತ್ತ, ಸ್ವರಿತ ದೀರ್ಘ ಸ್ವರಿತ. ಇಂದು ಪುಸ್ತಕ ನೋಡೋದು ಅಂತ ಗೆರೆ ಪುಸ್ತಕ ಮಂತ್ರದಲ್ಲಿ ಗೆರೆ ಇದ್ದಾವಲ್ಲ. ಉದಾತ್ತ 1 ಗೆರೆ ಇದ್ರೆ ಕೆಳ ಲೆಕ್ಕ. ಅನುದಾತ್ತ 2-3 ಗೆರೆ ಇದ್ರೆ ಅದು ಅನುದಾತ್ತ ಲೆಕ್ಕ. ಮತ್ತೆ ಸ್ವರಿತಾರೆ 1 ಗೆರೆ ಇದ್ರೆ ಮೇಲೆ ಹೇಳುದು ಲೆಕ್ಕ. ದೀರ್ಘ ಸ್ವರಿತಾರೆ 2 ಸರ್ತಿ ಹೇಳೋದು. ಅದು ಮಂತ್ರದಲ್ಲಿ ಗೊತ್ತಾಗುತ್ತೆ. ನಾನು ಹೇಳೋದು ಗೊತ್ತಾಗುತ್ತೆ. ನಾನು ಪಾಠ ಪ್ರಾರಂಭ ಮಾಡ್ತೀನಿ. ಹಿಂಗೆಲ್ಲವೂ ಅದು 2 ಸರ್ತಿ ಹೇಳ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ
ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡೋಣ. ಎಲ್ಲರೂ ಅಂಜಲಿ ಮುದ್ರೆ ನೋಡಿ, ನಮಸ್ಕಾರ ಮುದ್ರೆ ಹೀಗೆ ಕೈ ಹಿಂಗೆ ಇರಬೇಕು, ಬ್ಯಾಕ್ ಶೀಟ್ ಮಾಡಿ. ಬೇಕಾದ್ರೆ ಪೋಷಕರು ಸಹ ಭಾಗವಹಿಸಿ ಬಂದ ವೇಳೆ ಬ್ಯಾಕ್ ಶೀಟ್ ಮಾಡಿ, ಕಣ್ಣು ಮುಚ್ಚಿ ಒಟ್ಟಿಗೆ ಮಂತ್ರ ಹೇಳಿಕೊಡ್ತೇನೆ. ಗುರುವಿದು, ಗಣಪತಿ, ಸರಸ್ವತಿ ಗಟ್ಟಿಯಾಗಿ ಹೇಳೋಣ. ಒಟ್ಟಿಗೆ ಕಣ್ಣು ಮುಚ್ಚಿ ಕೈ ಹೀಗಿರಬೇಕು. ಹರಿ ಓಂ. ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಂ ಮಾನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಆರಂಭದಲ್ಲಿ ಚಿಕ್ಕ ಧ್ಯಾನ ಮಾಡೋಣ, ಯೋಗದ ವಲಯಕ್ಕೆ ಬರೋಣ. ಹಾಗೆ ನೋಡಿ, ದಯವಿಟ್ಟು ನೋಡಿಬೇಡಿ. ನಮ್ಮೊಂದಿಗೆ ನನ್ನ ಎಡಬದಿಯಲ್ಲಿ ಶ್ರೀಲಕ್ಷ್ಮಿ, ಬಹುಶಃ ಗೊತ್ತಿದೆ ಚಿತ್ರಲಕ್ಷ್ಮಿ ಅಂತೇಳಿ, ನಮ್ಮ ಗುರುಗಳ ಇದರಲ್ಲಿ ಚಿತ್ರ ಎಲ್ಲ ಮಾಡ್ತಾಳೆ. ಈಗಾಗಲೇ ಸೌತ್ ಇಂಡಿಯಾ ಚಾಂಪಿಯನ್, ಆಮೇಲೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ. ಹಾಗೆ ಶ್ರೀರಕ್ಷ ಭಾರತೀಯ ಕಾಲೇಜ್ ವಿದ್ಯಾರ್ಥಿ, ಫಸ್ಟ್ PUC. ಇವರೆಲ್ಲ ಹಲವು ಯೋಗ ಸಾಧಕರು. ಬೇರೆ ಬೇರೆ ವಿದ್ಯಾರ್ಥಿಗಳು ಬರ್ಬೋದು. ಇದೀಗ ಒಟ್ಟೊಟ್ಟಿಗೆ ನಮ್ಮ ವಿದ್ಯಾರ್ಥಿಗಳ ಸಹಕಾರದಿಂದ ನಾವು ಒಟ್ಟಿಗೆ ಅಭ್ಯಾಸ ಮಾಡೋಣ. ಈಗ ಎಲ್ಲ ವಿದ್ಯಾರ್ಥಿಗಳು ಚಿನ್ಮುದ್ರೆ ಅಂದ್ರೆ ತೋರು ಬೆರಳು, ಹೆಬ್ಬೆರಳಿನ ತುದಿ ಚಿನ್ಮುದ್ರೆ. ಕುಳಿತಲ್ಲೇ ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ. ಚೇರಲ್ಲಿ ಕೂತವರು ಚೇರಲ್ಲಿ ಮಾಡಿ, ಕಣ್ಣು ಮುಚ್ಚಿ, ಅಲ್ಲಾಡಬೇಡಿ. ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸೋಣ. ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸಿ, ಉಸಿರನ್ನೇ ಗಮನಿಸಿ, ಸಾಮಾನ್ಯ ಉಸಿರಾಟವನ್ನೇ ಗಮನಿಸುತ್ತಾ ಇರಿ. ಶಾಂತವಾದ ವಾತಾವರಣ ನಿರ್ಮಾಣ ಮಾಡೋಣ. ಗಾಢವಾದ ಮೌನಕ್ಕೆ ಬರೋಣ. ಮನಸ್ಸಿನ ನಿರ್ಮಲತೆಗಾಗಿ, ಶಾಂತಿಗಾಗಿ ಧ್ಯಾನ ಮಾಡೋಣ. ಉಸಿರನ್ನೇ ಗಮನಿಸಿ, ಸಾಮಾನ್ಯ ಉಸಿರಾಟವನ್ನೇ ಗಮನಿಸುತ್ತಾ ಇರಿ. ಕಣ್ಣು ಮುಚ್ಚಿ, ಓಪನ್ ಐಸ್, ಬ್ಯಾಕ್ ಶೀಟ್ ಮಾಡಿ, ಅಲ್ಲಾಡಬೇಡಿ. ಎಲ್ಲರೂ ತೋರು ಬೆರಳು, ಹೆಬ್ಬೆರಳಿನ ತುದಿ ಚಿನ್ಮುದ್ರೆ, ಕೈ ಹೀಗೆ ಉದ್ದ ಇರಬೇಕು. ಕೈ ಸ್ಟ್ರೇಟ್ ಮಾಡಿ. ನಮ್ಮ ವಿದ್ಯಾರ್ಥಿಗಳ ನೋಡಿಕೊಂಡು ಮಾಡಿ. ಸುಖಂ ಆಸನ. ಕಣ್ಣು ಮುಚ್ಚಬೇಕು, ಓಪನ್ ಮಾಡಬಾರದು. ಹಾಯಾಗಿರಿ. ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸೋಣ. ಉಸಿರನ್ನೇ ಗಮನಿಸಿ, ಸಾಮಾನ್ಯ ಉಸಿರಾಟವನ್ನೇ ಗಮನಿಸುತ್ತಾ ಇರಿ. ಕಣ್ಣು ಮುಚ್ಚಬೇಕು. ಆ ಕಡೆ ಈ ಕಡೆ ನೋಡಬಾರದು. ಬೆನ್ನು ನೇರ. ಸ್ಲೋಲಿ ಕಮ್ ಟು ದ ನಾರ್ಮಲ್ ಪೊಸಿಷನ್. ರಿಲ್ಯಾಕ್ಸ್, ಸಹಜ ಸ್ಥಿತಿ. ಯಾವಾಗಲೂ ಆರಂಭದಲ್ಲಿ ಪ್ರಾರ್ಥನೆ ಮತ್ತೆ ಧ್ಯಾನ, ಶಾಂತವಾದ ವಾತಾವರಣ, ಗಾಢವಾದ ಮೌನಕ್ಕೆ. ಇನ್ನೀಗ 3 ಸುತ್ತಕೊಳ್ಳಿ, ಬೆನ್ನು ನೇರ ಮಾಡಿ. ಆ ಉಮ ಬರ್ತದೆ. ಸುತ್ತಕೊಳ್ಳಿ. ಆರಂಭ. ಒಟ್ಟಿಗೆ ಎಂಡಾಗೋಗಿ ಕ್ಲೋಸ್ ಆಗಬೇಕು. ತಗೊಳ್ಬೇಕು. ಇನ್ನೊಮ್ಮೆ ಗಟ್ಟಿಯಾಗಿ. ಗುಡ್, ವೆರಿ ಗುಡ್. ಕೊನೆಯ ಬಾರಿ. ಕೆಲವು ವ್ಯಾಯಾಮ ಎಲ್ಲ ಮಾಡುತ್ತದೆ, ಎಲ್ಲ ನಾಳೆ ಕಲಿಯೋಣ. 8 ಮೆಟ್ಟಲು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 8
ಒಂದೇ ಆಸನ. ಆಮೇಲೆ ಒಂದೆರಡು ಮುದ್ದೆ ಹೇಳ್ಬಿಟ್ಟು ನಾವು 12 ಆದಷ್ಟು ಬೇಗ ಒಂದು ಸಮಾಪನ ಮತ್ತೆ ನಾಳೆಯಿಂದೆಲ್ಲ ಅಟೆಂಡ್ ಮಾಡೋಣ. ನಿಲುವು ಸರಿಪಡಿಸುವ ಶ್ರೀರಕ್ಷಾ ನಿಲುವು ಸರಿಪಡಿಸುವ ಆಸನ ತಾಡಾಸನ ಮಾಡುವ ಕ್ರಮ ಹೀಗೆ. ಪ್ರತಿಯೊಂದು ಆಸನವನ್ನು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡಬೇಕು. ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ, ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ ಅಂತ ಶಾಂಡಿಲ್ಯ ಉಪನಿಷತ್ತಲ್ಲಿ ಮಾತಾಡ್ತಾರೆ. ನಿಲುವು ಸರಿಪಡಿಸುವ ಆಸನ ಅಂತ. ನಮ್ಮ ನಿಲುವೇ ಸರಿ ಇಲ್ಲ, ಪಾಶ್ಚರ್ಯ ಸರಿ ಇಲ್ಲ. ಸೊಂಟ ನೋವಾಗ್ತದೆ, ಬೆನ್ನು ಆಗ್ತದೆ, ಬೆನ್ನಿನ ನರಗಳ ಸಮೂಹ ಪುನಶ್ಚರಗೊಳ್ಬೇಕು, ಬ್ಯಾಕ್ ಫ್ರೀ ಆಗಲಿಕ್ಕೆ, ಸೊಂಟ ಹಗುರ ಆಗಲಿಕ್ಕೆ ಇದು ಸರಳ ಆಸನ ನೋಡಿ. ಫಸ್ಟ್ಗೆ ತಾಡಾಸನ ಗಮನಿಸಿ ಬಂದ ವೇಳೆ ಶಿರಸ್ಸು ಸೆಟ್ ಪೋಸ್ಟರ್, ಕಾಲುಗಳಲ್ಲಿ ಅಂತರ ನೋಡಿ. ಮೆಥಡ್ ನೋಡಿ, ಪ್ರತಿಯೊಂದು ಮೆಥಡ್ ಕಾಲುಗಳಲ್ಲಿ ಅಂತರ. ಇನ್ಹೇಲ್ ರೈಸ್ ದ ಬೋತ್ ಹ್ಯಾಂಡ್ಸ್ ಅಥವಾ ನಾಟ್, ಕೈಗಳನ್ನು ಹಿಡಿಬೇಕು, ಕೈಗಳನ್ನು ತೀರಿಸಿಕೊಂಡು ಎಸ್ ಎಕ್ಸೇಲ್ ಮಾಡಿ. ಇನ್ಹೇಲ್ ನೋಡಿ, ಈ ರೀತಿ ಟೋಸ್ ಅಲ್ಲಿ ಬೆಳೆಯುವ ಮಕ್ಕಳಿಗೆ ಉದ್ದ ಆಗಲಿಕ್ಕೆ, ಹೈಟ್ ಆಗಲಿಕ್ಕೆ, ತೋಳುಗಳಿಗೆ, ಭುಜಗಳಿಗೆ ಇದು ನೀವು ಸರಿಯಾದ್ರೆ ಮುಂದೆ ಹೋಗ್ಲಿಕ್ಕೆ ಸುಲಭ ಅಲ್ವಾ. ಈ ಹೆಸರು ನಿಲುವು ಸರಿಪಡಿಸುವ ಆಸನ, ರಿಲ್ಯಾಕ್ಸ್ ವಿಶ್ರಾಂತಿ. ಇನ್ನೊಂದು ಆಸನ ನಾನು ತೋರಿಸಿ 2 ಮಾಡೋಣ, ಒಂದಾಗಿ ಬೇಡ, ಒಂದೆರಡು ಮಾಡೋಣ. ವೃಕ್ಷಾಸನ ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ, ಕಾಲಿನ ಮಾಂಸಖಂಡಗಳ ಪಡೆ. ಇದು ಪಾಸ್ ಆದ್ರೆ ಎಲ್ಲ ಪಾಸ್ ಆದಾಗಿ, ಇದುವೇ ಪಾಸ್ ಆಗಲಿಕ್ಕೆ ಕಷ್ಟ ಅಲ್ವಾ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಒಂಟಿ ಕಾಲದಲ್ಲಿ ತಪಸ್ಸು ಮಾಡಿಕೊಂಡಿದ್ರು, ನಮಗೆ ಅಷ್ಟು ಕಷ್ಟ. ಅದಕ್ಕೋಸ್ಕರ ನಮ್ಮ ದೇಹದ ಸದೃಢತೆಗೆ, ನಮ್ಮ ದೇಹ ಸುಸ್ಥಿತಿಗೆ ಶರೀರ ಮಾಧ್ಯಮ ಕಲಧರ್ಮ ಸಾಧನ, ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ದೇಹವೇ ಮೂಲ ಸಾಧನ. ಜಪತಪ ಮಾಡಬೇಕು, ಪುರೋಹಿತರು ಹೇಳಿಕೊಟ್ಟ ಮಂತ್ರ ಹೇಳಬೇಕು, ದೇಹವೇ ಸರಿ ಇಲ್ಲ. ಅದಕ್ಕೆ ದೇಹವನ್ನು ಹಿಡಿತಕ್ಕೆ ತಂದುಕೊಳ್ಳಲು ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ರಾಜಮಾರ್ಗ. ವೃಕ್ಷಾಸನ ನನ್ನನ್ನು ಮಾಡಿ ನಾನು ಒಬ್ಬನೇ ತೋರಿಸ್ತೇನೆ. ಅಭ್ಯಾಸ ಮಾಡುವ ಕ್ರಮ ಇದೆ, ಪ್ರತಿಯೊಂದು ನೋಡಿ ವಿದ್ಯಾರ್ಥಿಗಳು ಮಾಡಬೇಡಿ. ಫಸ್ಟ್ ಕರೆಕ್ಟ್ ನಿಲ್ಬೇಕು. ತಾಡಾಸನ ಒಂದೇ ಕಡೆ, ಆ ಕಡೆ ನೋಡ್ಲಿಕ್ಕಿಲ್ಲ. ಸಮ ಉಸಿರಾಟದೊಂದಿಗೆ ನಿಧಾನವಾಗಿ ಒಂದು ಕಾಲನ್ನು ಮಡಿಸಬೇಕು. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಕೈಗಳನ್ನು ನೇರವಾಗಿಸಬೇಕು, ತೋಳುಗಳು ಕಿವಿಯು ತಿರುಗಬೇಕು. 0 1 2 3 4 5 6 7 8 9 10 ಕೈಗಳನ್ನು ತೀರಿಸಿಕೊಂಡು ಮೆಲ್ಲಗೆ. ಕಲಿಯುವಾಗ ಸ್ವಲ್ಪ ಈಗೆಲ್ಲ ಡ್ಯಾನ್ಸ್ ಮಾಡ್ತಿಗೆಲ್ಲ ಆಗ್ತದೆ, ಹೋಗ್ತಾ ಹೋಗ್ತಾ ಸರಿ ಆಗ್ತದೆ. ಬಟ್ ಇವತ್ತು ವೃಕ್ಷಾಸ ಬೇಡ, ಬಟ್ ಇವತ್ತು ಒಂದು ಆಸನ ಒಂದು ಮಾಡಿ ಮತ್ತೆ ಕೂತ್ಕೊಳ್ಳೋಣ, ಮತ್ತೆ ಮೂತ್ರ ಇನ್ನು ಕೆಲವು ವಿಷಯ ನಿಗಳ ಹತ್ರ ಹೇಳಿದ್ದು, ಅದರ ಸಂಪೂರ್ಣ ಮಾಹಿತಿ ಇನ್ನನೇ ಎಪಿಸೋಡ್ ಇಲ್ಲಿ ಕೊಡ್ತಾ ಇತ್ತು. ಕಾಮ ಹರೇ ರಾಮ್.